ಯಾಕಪ್ಪ ಅಣ್ಣ ಯಾಕೆ ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿಲ್ಲ ಯಾಕ? ಮಗಂದು ಲಗ್ನ ಗಟ್ಟಿ ಮಾಡಿದ್ದೆ. ಅವ್ರಿದ್ರೆ ಎಲ್ಲ ಮಾತು ಮುಂದಿನ ತಿಂಗಳನೇ ಲಗ್ನ ಮಾಡಬೇಕಂತ ಕುಂತಾರ. ಬೆಳೆ ನೋಡಿದ್ರೆ ಕೈ ಕೊಟ್ಬಿಟ್ಟವಣ. ಅಲ್ಲಿ ರೊಕ್ಕ ಕಳ್ದಾಡಕತ್ತೀನಿ, ಎಲ್ಲೆಲ್ಲಿ ರೊಕ್ಕ ಹುಟ್ಟವಲ್ವು. ಸ್ವಲ್ಪ ನೀನ ಅನುಕೂಲ ಮಾಡೋಣ. ಲಗ್ನ ಅಂದ್ರೆ ಹುಡುಗಾಟಿಗೆ ಅಂತ ತಿಳ್ಕೊಂಡಿದ್ದೀನಪ್ಪ. ಹೌದು, ಈಗ ಲಕ್ಷಾನುಗಟ್ಲೆ ರೊಕ್ಕ ಬೇಕು. ಎಲ್ಲಿದ್ದ ಇದು ಮಾಡ್ತದಿ? ಅಲ್ಲ ಇದೇ ವರ್ಷ ಮಾಡ್ಕೊಂಬ ಏನಾದ್ರು ಮುಂದಕ್ಕೆ ಮಾಡು. ಕೇಳವಲ್ರಣ್ಣ, ಮುಂದಕ್ಕೆ ಮಾಡ್ತಂತ ಅಂತೀನಿ. ಇಲ್ಲ ಈ ತಿಂಗಳದಾಗ ಮಾಡ್ಬೇಕು. ಅದೇನೋ ಮದುವೆ ಸತ್ತಳ ವರ್ಷದಾಗ ಮಾಡ್ಬೇಕಂತ ಅಡ್ಡಿ ಹಿಡ್ಕೊಂಡು ಕೂತು ಬಿಟ್ರ. ಈಗ ಬಿಡು, 1 ಲಕ್ಷ 2 ಲಕ್ಷ ಅಂದ್ರೆ ಸೋರಿಸಬಹುದು. ಈಗ 5-6 ಲಕ್ಷ ರೂಪಾಯಿ ಬೇಕಪ್ಪ, ಎಲ್ಲಿ ತರ್ತೇಳು? ಅಣ್ಣ ಅಲ್ಲಿ ಚಿದು ಬಂದ ನೋಡಂತೀನಿ, ಅದನ್ನ ಕೇಳಮ್ಮ. ಏನಪ್ಪಾ ಯಾಕ ಇಬ್ರು ಕುಂತ ಏನೋ ಯೋಚನೆ ಮಾಡ್ಕೊಂಡ್ ಕುಂತಿರಲ್ಲಪ್ಪ? ಏನಿಲ್ಲ ಚಿದನಂದ, ಮಗಂದು ಲಗ್ನ ಗಟ್ಟಿ ಮಾಡೀನಿ. ಎಲ್ಲೇ ಮಾತು ಒಂದೇ ತಿಂಗಳದಾಗ ಮಾಡ್ಬೇಕಂತ ಬೀಗರು ಒಂದೇ ಸವನ ಕಿರಿಕಿರಿಟ್ರ. ಅದಕ್ಕ ನಂದು ಹೊಲ ಬರಿಸಂಡು 4 ಲಕ್ಷ ರೂಪಾಯಿ ಕೊಟ್ಟು ಬಿಡಪ್ಪ. ಅಲ್ಲೋ ಶಾಮಣ್ಣ, 4 ಲಕ್ಷ ಖರ್ಚು ಮಾಡಿ ಮದುವೆ ಮಾಡೋದು ಅಂತದೇನ್ ನಿಂತದಪ್ಪ ಅಂತೀನಿ ನನಗ. ಮತ್ತೆ ಬೇಕಲ್ಲ ಲಗ್ನ ಅಂದ್ರೆ ಸುಮ್ಮನೆ ಆಗ್ತದ. ಯಪ್ಪ ಗಬ್ಬೂರು ಬೂದಿ ಬಸಪ್ಪನ ಜಾತ್ರೆ ಅದಪ್ಪ ಈಗ. ಆ ಜಾತ್ರೆಗ ಸಾಮೂಹಿಕ ಲಗ್ನ ಇಟ್ಟನ ಅಪ್ಪಗಳು. ನೀವೇನು 1 ರೂಪಾಯಿ ಖರ್ಚಿಲ್ಲ, ಫ್ರೀ ಲಗ್ನ ಆಗ್ತದ. ಏಸಾಯ್ತಲ್ಲ ಓ ಮಾರಾಯ, ಬಡವ್ರ ಪಾಲಿಗೆ ಭಾಗ್ಯ ಬಂದಂಗಾಯ್ತು. ಪ್ರತಿ ವರ್ಷ ಸಾಮೂಹಿಕ ಲಗ್ನ ಆಗ್ತಾವಪ್ಪ ಅಲ್ಲಿ. ಹೋಗಿ ಹೆಸರು ಬರಿಸಿಬಿಡು. ನಾಳೆನೇ ಲಗ್ನ ಆಗ್ತದ, ಇನ್ನ 1 ವಾರದಾಗ. ನಡೆಪ ಮಾರಾಯ. ನನಗೆ ಗೊತ್ತಿದ್ದಿಲ್ಲ ಮಾರ. ಇಂತಾವು ನಿಮ್ಮಂತರು ರೊಕ್ಕ ಖರ್ಚು ಮಾಡಿ ಸಾಲ ಮಾಡಿ ಒದ್ದಾಡಬಾರ್ದು ಅಂತೇಳಿ ಅಪ್ಪ ಇಂತ ಪುಣ್ಯ ಕಾರ್ಯ ಮಾಡಕತ್ತೇನೆ ಗೊತ್ತದಿಲ್ಲ. ನಡೆಪ ಹಂಗಾರೆ ಓಮ ಮಾರಾಯ. ಹೋಗಿ ಹೆಸರು ಬರಿಸಿ ಬರಂಗ. ಕಬ್ಬೂರಲ್ಲಿ ನೆಲೆಸಿದಾತ, ಕಾವಿ ತೊಟ್ಟ ನಮ್ಮ ದಾತ, ನಮ್ಮ ಬಾಳ ಕಾಯೋ ಶ್ರೀ ಬಸವೇಶ. ಬಸವೇಶ ದೇವ ಸರ್ವೇಶ, ಬಸವೇಶ ನಮ್ಮ ಕುಲದೇಶ. ಸ್ವಾಮಿ ಜಗದೀಶ ಬೂದಿ ಬಸವೇಶ ಶರಣಯ್ಯ. ಶ್ರೀ ಬೂದಿ ಬಸವ ಶರಣಯ್ಯ. ಶ್ರೀ ಬೂದಿ ಬಸವ ಶರಣಯ್ಯ. ಶ್ರೀ ಬೂದಿ ಬಸವ.